ಹೊಲದ ಮಧ್ಯೆ ಕಳೆಗಟ್ಟಿದ ಜಾತ್ರೆ, ಆಂಜನೇಯ ಸ್ವಾಮಿ ಕೃಪೆಯಿಂದ ಬೆಳಗಿದ ಸಂಭ್ರಮದ ಮಾತೆ. ಹಳ್ಳಿ ಕಾರ್ಖಾನೆಗಳ ಶಬ್ದದಲ್ಲಿ ಹಾಡುತ್ತಿದೆ ಮಣ್ಣು, ರೈತನ ಬದುಕಿಗೆ ದೇವರ ಆಶೀರ್ವಾದದ ಕಣ್ಣುದೆ. ಬೆಳಗ್ಗೆಯೇ ಗಂಗಾ ಸ್ನಾನ, ಪೂಜೆ ಪುರಸ್ಕಾರ, ಹನುಮಂತನ ಸನ್ನಿಧಿಯಲ್ಲಿ ಮುಡಿಪಾಗೆ ನಮನ ಸಾರ. ಮೈದಾನ ತುಂಬ ದನಗಳ ಗದ್ದುಗೆಯ ಶೋಭೆ, ಕೊಂಬುಗಳ ಘೋಷಣೆ ಕೇಳಿದ ಗುತ್ತೆ ಊರಿನ ಕೋವೆ. ಯಮನಳ್ಳಿ ಹೊಲದ ಮಧ್ಯೆ ಕಳೆಗಟ್ಟಿದ ಜಾತ್ರೆ, ಆಂಜನೇಯ ಸ್ವಾಮಿ ಕೃಪೆಯಿಂದ ಬೆಳಗಿದ ಸಂಭ್ರಮದ ಮಾತೆ. ಅಣ್ಣ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ರಾಮಣ್ಣ ಅಂತ. ರಾಮಣ್ಣ ಅಂತ. ಇದು ಕ್ಯಾಮೇನಹಳ್ಳಿ ಜಾತ್ರೆಗೆ ಬಂದಿದ್ದೀರಾ? ಕ್ಯಾಮನಹಳ್ಳಿ ಜಾತ್ರೆಗೂ ಹೌದು. ಎಷ್ಟು ಜೊತೆ ದನ? ನಮ್ದು 8 ಜೊತೆ ಐತೆ. 8 ಜೊತೆ ಇನ್ನೂ ಬಂದಿಲ್ಲ ಅಲ್ಲ? ಇನ್ನ ಬತ್ತಾವ 4 ಜೊತೆ ಬಂದಾವೆ, ಇನ್ನ 4 ಜೊತೆ ಬರ್ತಾವೆ. ಇವು 2 ಜೊತೆ, ಇನ್ನೂ 2 ಜೊತೆ ಎಲ್ಲಿದ್ದಾವೆ? 2 ಜೊತೆ ಆಗ ಅಲ್ಲಿ ಗೊಂತಿನ ಹಾಕಿಲ್ಲ, ಪೆಂಡಲ್ ಅಡಿಗೆ ಬಂದಿಲ್ಲ. ಪೆಂಡಲ್ ಬಂದಿಲ್ಲ, ಅದರಿಂದ ಬರ್ತಾವೆ. ಹೌದಾ? ತಂಪದ ಬರ್ತಾವೆ. ಇವಾಗ 2 ಜೊತೆ ಬಂದಾವೆ. ಇವು ಎಷ್ಟಲ್ಲ ಅಣ್ಣ? ಇವು 4 ಕಲ್ಲು. 4 ಕಲ್ಲು. ಅವು 2 ಅಲ್ಲು. ಅವು 2. ಇವು ಎಷ್ಟು ವರ್ಷ ಆಗಿರ್ಬೋದು ಇವು ಕೆಜಿ? ಇವು ಒಂದು 4 ಕಲ್ಲು ಅಂದ್ರೆ ಒಂದು 3 ವರ್ಷ. 3 ವರ್ಷ ಅಷ್ಟೇನಾ? ಅಷ್ಟೇ. ಏನ್ ಮೇವ್ ಹಾಕ್ತಿರ ಅವಕ್ಕೆ? ಇವಕ್ಕೆಲ್ಲ ಇಷ್ಟೊಂದು ಚೆನ್ನಾಗಿ ಕಾಣ್ತಾವಲ್ಲ? ರಾಗಿ ಹುಲ್ಲು, ಮತ್ತೆ ಸೆಪ್ಪೆ, ಜೋಳ ಸೆಪ್ಪೆ, ಹ್ಮ್, ಇವೆಲ್ಲಾನ ಹಾಕ್ಬೇಕು. ನೆಲ್ಲುಲ್ಲು ಎಲ್ಲ ಕೊಡ್ತೀವಿ. ತಿಂಡಿ ಮಾಮೂಲಿ ಕೊಡ್ಲೇಬೇಕು. 3-4 ತರದ ಮಿಕ್ಸ್ ತಿಂಡಿ ಕೊಡ್ತೀವಿ. ಹಿಂಡಿ, ಬೂಸ, ಫೀಲ್ಡು, ರಾಗಿ, ಇದು ಜೋಳದ ಸಿಟ್ಟು, ಮತ್ತೆ ಅಕ್ಕಿಯ ಸಿಟ್ಟು ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀವಿ. ಕಡಲೆ ಒಟ್ಟು. ನೀವು ನಿಮ್ಮ ಹತ್ರಕ್ಕೆ ಬಂದು ಎಷ್ಟು ದಿನ ಆಗೈತಿ? ನಮ್ಮ ಹತ್ರಕ್ಕೆ ಬಂದು 2 ತಿಂಗಳಾಯ್ತು. 2 ತಿಂಗಳಾಯ್ತು. ಮೊದಲು ಎಲ್ಲಿ ತಂದಿದ್ದು? ನಾವು ತಂದಿದ್ದು ಇಲ್ಲಿ ಶಿವಗಂಗಿ ಹತ್ರ ತಂದಿವಿ. ಶಿವಗಂಗಿ ಹಳ್ಳಿ ಒಳಗೆ, ಹಳ್ಳಿ ಮೇಲೆ ನಾವು ತಗೊಂಡಿದ್ವಿ. ಎಷ್ಟಾಗಿದ್ದು ಅಣ್ಣ ಇವು ನಮಗೆ 1,66,000 ಆಗಿದ್ವಿ. 1,60,000? 66. ನೀವು ಚೆನ್ನಾಗಿ ಮೇಯಿಸಿದ್ದೀರಾ? ನಾವು 2 ತಿಂಗಳಿಂದ ಸಾಕಿದ್ದೀವಿ. ನಮ್ಮ ಹತ್ರ ಯಾವಾಗಲೂ 2 ಜೊತೆ ಇದ್ದೇ ಇರ್ತವೆ ಮನೆಯಲ್ಲಿ. ಅಂದ್ರೆ ವ್ಯವಸಾಯನೂ ಮಾಡ್ತೀರಾ? ವ್ಯವಸಾಯ ಮಾಡ್ತೀವಿ. ಜಾತ್ರೆ ಟೈಮ್ನಾಗ 7-8 ಜೊತೆ ನಾವು ನಮ್ಮ ಅಪ್ಪರ ಕಾಲದಿಂದಲೂ ನಾವು 10-12 ಜೊತೆ ಕಟ್ತಿದ್ವಿ. ಇವಾಗ ಹಿಂಗೆ ಕಮ್ಮಿ ಆಗಿದ್ದಕ್ಕೆ ಇವಾಗ ಒಂದು 8 ಜೊತೆ 6 ಜೊತೆ ಹಿಂಗೆ ಕಟ್ತೀವಿ. ಅಂದ್ರೆ ಇದೇ ಕಸಬೇನಾ? ಇವು ವ್ಯವಸಾಯನೇ ನಮ್ಮದು ಜಾಸ್ತಿ. ಅಂದ್ರೆ ಇದು ಬರೀ ಓರಿ ತರೋದು ಮಾರೋದು ಹಿಂಗ್ ಮಾಡ್ತಾ ಇದ್ದೀವಿ? ಓರಿ ತರೋದು ಮಾರೋದು ವ್ಯವಸಾಯನೂ ಮಾಡ್ತೀವಿ, ಎಲ್ಲಾನು ಮಾಡ್ತೀವಿ. ಟೈಮ್ ಬಂದಂಗೆ ಹೆಂಗ್ ಟೈಮ್ ಬರುತ್ತಾ ಹಂಗೆ. ಜಾತ್ರೆ ಟೈಮು ಜನವರಿ ಘಾಟಿ, ಸುಬ್ರಹ್ಮಣ್ಯ ಘಾಟಿಗೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಸಿದ್ಧಗಂಗಿ ಮಾಗಡಿ ತಕಾನು ವ್ಯವಹಾರ ಮಾಡ್ತಿದ್ದೆ. ಲಾಸು ಆಗ್ತದೆ, ಲಾಭನೂ ಬರ್ತದೆ. ಏನಂದ್ರೆ ಕಾಯಾಸಿ ಮೇಯಿಸ್ಬೇಕು, ಮಾರಬೇಕು ಅಷ್ಟೇ. ಮೊನ್ನೆ ಘಾಟಿ ಒಳಗೆ 5 ಜೊತೆ ಓರಿ ಹಾಕಿದ್ದೆ. ಒಂದೇ ಜೊತೆಗೆ 50,000 ಬಿಟ್ಟೆ. 2,70,000 ಹಾಕಿ 2,20,000 ಕೊಟ್ಟಿವಿ. ಅವು 1 ತಿಂಗಳು ಸಾಕಿ. ಯಾಕೆ? ವ್ಯಾಪಾರ ಇಲ್ಲ ಸರ್, ದನ ಕಟ್ಟರೆ ಇಲ್ಲ, ಖರ್ಚುಗಳು ಜಾಸ್ತಿ. ಒಂದೊಂದ್ಸರಿ ಡೌನ್ ಆಗ್ತದೆ, ಒಂದೊಂದ್ಸಾರಿ ಲಾಭನೂ ಸಿಗ್ತದೆ, ಒಂದೊಂದ್ಸಾರಿ ಲಾಸ್ ಆಗ್ತದೆ. ಹೇಳಕ್ ಆಗಲ್ಲ. ಎಲ್ಲಕ್ಕೂ ರೆಡಿ ಇದ್ರೇನೆ, ಎಲ್ಲಕ್ಕೂ ರೆಡಿ ಇದ್ರೇನೆ, ಇಲ್ಲ ಅಂದ್ರೆ ಮಾಡಕ್ ಆಗಲ್ಲ.
ಎಲ್ಲ ಇದ್ರ ಮೇಲೆ ಎಲ್ಲ ದೇಶದ ಮೇಲೆ ಎಲ್ಲ ಬಿಟ್ಬಿಟ್ರು. ಮೊದ್ಲು ಎಷ್ಟು ಜಾತ್ರೆ ಸೇರೋದು, ಇವಾಗ ಅದರಲ್ಲಿ 4 ಆಣಿ ಭಾಗನೂ ಜಾತ್ರೆನೂ ಸೇರಲ್ಲ. ಇರೋ ದನಿಗೆ ವ್ಯಾಪಾರ ಇಲ್ಲ, ಕಟ್ಕೊಂಡು ಸಾಕೋರಿಲ್ಲ, ಈ ತರ ಆಗ್ಬಿಟ್ಟು ದೇಶದ ಮೇಲೆ ವ್ಯವಸಾಯ ಮಾಡೋರ್ಗೆ ಕಮ್ಮಿ ಆದ್ರು. ಆಮೇಲೆ ಈ ಟ್ಯಾಕ್ಟ್ರಿಗಳು ಎಲ್ಲ ಅದರಲ್ಲಿ ಉಳುಮೆ ಮಾಡೋದಕ್ಕೆ ಇವು ಸುಮ್ಮನೆ ಒಂದೊಂದ್ ಜೊತೆ ಸಾಲ್ ಹೊಡ್ಕೊಂಡು ಕುಂಟೆ ಪಂಟೆ ಹೊಡಿಯಕ್ ಮಾತ್ರ ಇಟ್ಕೊಳಕ್ಕೆ ಯಾರೋ ಒಬ್ಬೊಬ್ರು. ಒಂದ್ ಊರಿಗೆ 4 ಜೊತೆ 5 ಜೊತೆ ದನ ಇಲ್ಲ, ಎಲ್ಲ ಬಿಟ್ಬಿಟ್ರು ಇವಾಗ ದನಗಳು ಕಟ್ಟೋದು. ಅಂದ್ರೆ ಒಂದು ಹಳ್ಳಿಗಳ ಕಡೆ ಹುಡುಕಿದ್ರೆ ಒಂದ್ ಜೊತೆ 2 ಜೊತೆ ಕಾಣಲ್ಲ. ಇಲ್ಲ ಇಲ್ಲ, ಬಂದ್ರೆ ಬೇಜಾನ್ ಜನ ಇಲ್ಲಿ ಜಾತ್ರೆಗೆ ಅಂದ್ರೆ ಎಲ್ಲಾ ಕಡೆ ಇರೋದು ಎಲ್ಲಾ ಕಡೆ ನಿಂಟಲ್ಲ, ಇಲ್ಲಿ ಒಂದೇ ಕಡೆ ಅಲ್ಲ. ಚಿಂತಾಮಣಿ, ಶಿಡ್ಲಘಟ್ಟ, ಮಂಡ್ಯ, ಮದ್ದೂರು, ಈ ಕಡೆ ಕೊಳ್ಳಿಗೆರೆ, ಮಧುಗಿರಿ, ಪಾವಗಡ, ಇವನ್ ನಮ್ ದೊಡ್ಡಬಳ್ಳಾಪುರ, ಈ ಕಡೆ ಎಲ್ಲಾ ಕಡೆ ಜನನೂ ಲಾರಿಗಳಾಗ ಟಂಪುಳ ತುಂಬಿಕೊಂಡು ಇಲ್ಲಿ ಬರ್ತಾರೆ ಜಾತ್ರೆಗೆ. ಹಂಗಾಗಿ ಜಾಸ್ತಿ ಅಲ್ಲಿ 1 ಜೊತೆ 2 ಜೊತೆ ಇದ್ರು ತಂದು ಇಲ್ಲಿ ಇಳಿಸ್ಕೊಂಡು 5-6 ಜೊತೆ ವ್ಯಾಪಾರಸ್ಥರು ಮಂಡ್ಯ, ಮದ್ದೂರು ಕಡೆ ಎಲ್ಲರೆಲ್ಲ ಒಂದೊಂದ್ ಲೋಡ್ 2 ಲೋಡ್ ತುಂಬಿಕೆ ಬರ್ತಾರೆ. ವ್ಯಾಪಾರ ಮಾಡೋರು ಅವರೆಲ್ಲ ಆ ಕಡೆಲಿಂದ ಜಾಸ್ತಿ ಬರ್ತಾರೆ. ಹಂಗಾಗಿ ಇಲ್ಲಿಗೆ ಬಂದ್ರೆ ಜಾಸ್ತಿ ದನ ಸೇರ್ತದೆ. ಇವಕ್ಕೆ ಬೆಲೆ ಏನ್ ಕಟ್ತೀರ? ನಾವು 2 ಲಕ್ಷ ವ್ಯಾಪಾರ ಹೇಳ್ತೀವಿ. 2 ಲಕ್ಷ. ಅವು ಒಂದು 75 ಹೇಳ್ತೀವಿ. 70 ಚೆನ್ನಾಗವೆ, ನೋಡಕ್ಕೂ ಚೆನ್ನಾಗವೆ, ಕೆಲ್ಸನೂ ಮಾಡವ. ಕೆಲಸ ಚೆನ್ನಾಗಿ ಕೆಲಸ ಹೊಡೆದವೆ, ಕೆಲ್ಸನೂ ಕೆಲಸದ್ದೇನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ಈಗ ನೀವು ನಿಮ್ ತಂದೆಯರು ಓರಿ ಮೆಸವ್ರೆ, ನೀವು ಮೆಸಿದ್ದೀರಾ, ನಿಮ್ ಮಕ್ಕಳಿಗೆ ಇದೇ ಕಲಿಸ್ತೀರಾ ಇಲ್ಲ ಬೇರೆ? ಮಕ್ಕಳು ಅವರು ಉದ್ಯೋಗ ಅವ್ರು ಕಲ್ತ್ಕೊಂಡ ನಾವು ಮಾಡಿದ್ ನಮ್ಮ ಮಕ್ಕಳು ಬಿಡಲ್ಲ. ಒಂದೊಂದ್ ಜೊತೆನಾದ್ರೂ ಕಟ್ಕೊಂಡು ಅವ್ರ ಮನೆ ಹತ್ರ ನಮ್ಮ ಅಪ್ಪನೇ ಸುಳಿಸ್ಬೇಕು ಅಂತ ಕಟ್ಟೆ ಕಟ್ತಾರೆ. ನೀವು ಈ ತರ ಮನ್ಸಾಗೈತ್ ನಿಮ್ಗೆ. ಕೆಲವ್ರಿಗೆ ವ್ಯವಸಾಯದ ಬಗ್ಗೆ ನಿಗಾನೇ ಇರಲ್ವಲ್ಲ? ನಿಗಾನೇ ಇರಲ್ಲ, ಬಿಟ್ಬಿಟ್ಟವ್ರು ಕೆಲವ್ರು. ನಮಗೆ ಬೇಡವೇ ಬೇಡ, ಕಟ್ಟರಾರು ಬಿಡೋರು ಯಾರು, ಸಾಕ ತಿಂಡಿ ಹಾಕೋರು ಯಾರು ಅಂತಾರೆ. ನಾವ್ ಏನೇ ಆದ್ರೂ ಸಾಕಿ ಇವ ನಮ್ಮ ಮಗ ಅವರು ಟಂಪದಾಗ 2 ಜೊತೆ ಬರ್ತಾವೆ, ಇನ್ನ 4 ಜೊತೆ ಹೊಡ್ಕ ಬರ್ತಾವ್ರೆ. 4 ಜನ ಸೆಟ್ ಮಾಡ್ಕೊಂಡು ನನ್ನ ಮಗ ಹೊಡೆಸ್ಕೆ ಬರ್ತಾವ. ನೀವೇನ್ ಬಿಟ್ಟಿಲ್ಲ, ನಿಮ್ ಮಕ್ಳೇನ್ ಬಿಟ್ಟಿಲ್ಲ? ಇಲ್ಲ ಬಿಟ್ಟಿಲ್ಲ. ಈಗ ನಿಮ್ ಮಕ್ಳಲ್ದೆ ಬೇರೆ ಎಲ್ಲ ಯುವಕರು ಕೆಲವರು ಈ ವ್ಯವಸಾಯದ ಬಗ್ಗೆ ಗಮನನೇ ಇಲ್ಲ. ವ್ಯವಸಾಯ ಮಾಡ್ಬೇಕು ಅನ್ನೋದು, ಏನ್ ಮಾಡ್ಬೇಕು ಅನ್ನೋದು ಕೆಲವ್ರಿಗೆ ಗೊತ್ತೇ ಇಲ್ಲ. ಕೆಲವ್ರಿಗೆ ಐತೆ, ಕೆಲವ್ರಿಗಿಲ್ಲ. ಅವ್ರು ಬರೋರ್ಗೆ ಕೆಲವರು ಹಳ್ಳಿ ಕಡೆಲಿಂಟ ಬೆಂಗಳೂರಿಗೆ ಹೋಗಿದ್ದವ್ರು ಅಲ್ಲಿ ದುಡಿಯಕ್ಕಾಗದ ಬಂದು ಇವಾಗ ವ್ಯವಸಾಯ ಮಾಡ್ತಾವ್ರೆ. ತುಂಬಾ ಜನ ಮಾಡ್ತಾವ್ರೆ, ಓರಿನೂ ಕಟ್ಟವ್ರೆ. ಹೌದು, ಅಂತವ್ರಿಗೆಲ್ಲ ನಿಮ್ಮ ಸ್ವಲ್ಪ ಐಡಿಯಾ ಕೊಡ್ರಿ. ಕೊಡ್ತೀವಿ, ನಾವು ಹೇಳ್ತೀವಿ ಎಲ್ಲಾನು ವ್ಯವಸಾಯ. ಈಗ ವಿಡಿಯೋ ಹೇಳ್ರಿ, ನೀವ್ ಹೆಂಗ್ ಮಾಡ್ಬೇಕು ವ್ಯವಸಾಯ, ಓರಿ ಹೆಂಗ್ ಮೇಯಿಸ್ಬೇಕು ಅಂತ ಹೇಳ್ರಿ. ಓರಿ ಮೇಸೋದಕ್ಕೆ ಏನು ಉಳುಮೆ ಮಾಡಬೇಕು. ಉಳ್ಳಿ ಸಾಯಂಕಾಲ ಬೆಳಿಗ್ಗೆ ತಿಂಡಿ ಕೊಡ್ಬೇಕು, ಮೇವು ಹಾಕ್ಬೇಕು. ಬೆಳಿಗ್ಗೆ 6 ಗಂಟೆ 12-1 ಗಂಟೆ ತನಕ ಕೆಲಸ ಹೊಡೆದು ತಿರ್ಗಿ ಮತ್ತೆ 2 ಅವರ್ 3 ಅವರ್ ರೆಸ್ಟ್ ಕೊಟ್ಟು ತಿರ್ಗಿ ಕೆಲ್ಸಕ್ಕೆ ಹೊಡಿದ್ರೆ ತಿರ್ಗಿ ಸಾಯಂಕಾಲ 6 ಗಂಟೆ ತನಕ ಹೊಡಿಬಹುದು. ಹಿಂಗೆಲ್ಲ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಹೋಗ್ಬೋದು. ತರ್ಬೇಕಲ್ಲ ಓರಿ ತರ್ಬೇಕು, ತಂದು ಕಟ್ಕೊಂಡು ಸಾಕ್ಬೇಕು. ಕಷ್ಟ ಸುಖ ಎಲ್ಲ ನೋಡ್ಬೇಕು. ಅವಕ್ಕೆ ನಾವು ಏನು ಊಟ ಮಾಡ್ತೀವೋ, ನಾವ್ ಹೆಂಗೆ ಊಟಕ್ಕೆ ಹಂಚ್ಕೊಂಡು ವ್ಯವಸಾಯ ಇದ್ ಮಾಡ್ತೀವಿ, ಹಂಚಿಗೆ ಬರ್ತೀವೋ ಅವಕ್ಕೂ ಹಂಗೆ ಹಂಚಿ ಊಟ ಹಾಕ್ಬೇಕು. ಹೌದು, ಇಲ್ಲ ಅಂದ್ರೆ ನೋಡಕ್ ಆಗಲ್ಲ. ತಂದಿರೋ ದುಡ್ಡು ಲಾಸು. ಓರಿ ಇದು ಬರೀ ಎಮ್ಕೆ ಆಗಿ ಬಡತನ ಆಗಿ ಲಾಸ್ ಆಗಿ ಹೋಗ್ತಾವೆ. ಹಂಗೆ. ಸರಿ, ನಿಮ್ ನಂಬರ್ ಹೇಳ್ರಿ. ನಂಬರ್ 9449 95 12 02 4. ಅಂದ್ರೆ ನೀವು ಯಾರಾದ್ರೂ ಕೇಳಿದ್ರೆ ಓರಿ ಕೊಡಿಸ್ತೀರಾ? ಕೊಡಿಸ್ತೀವಿ. ನಿಮ್ಮ ಮನೆಗೂ ಇರ್ತಾವೆ? ನಮ್ಮ ಮನೆಗೂ ಇರ್ತವೆ. ಬೇರೆ ಕಡೆ ಬಂದ್ರೆ ನಾವ್ ಎಲ್ಲಾರು ಬಳ್ಳಾರಿ, ಹಾವೇರಿ, ಆಮೇಲೆ ಈ ಕಡೆ ಇದ್ರ ಕಡೆ ಮಂಡ್ಯ, ಮದ್ದೂರು ಕಡೆ ಎಲ್ಲರೂ ಬರ್ತಾರೆ. ನಾವು ಇದ್ರೆ ನಮ್ಮಲ್ಲಿ ನಮಗ್ ಗೊತ್ತಾಗಿರೋರೆಲ್ಲ ಬಂದಾಗ ನಾವು ಅಶ್ಮಿತಿ ಬಂದು ಎಲ್ಲಾನ ಕೊಡಿಸ್ಬಾರಪ್ಪ ಅಂದ್ರೆ ಓರಿನೂ ಕೊಡಿಸ್ತೀರಾ? ಎಷ್ಟು ಕೊಡ್ಸಿದ್ದೀರಾ? ಬೇಜಾನ್ ಕೊಡ್ಸಿದೀವಿ ನಾವು. ಅಂದ್ರೆ ತುಂಬಾ ಅನುಭವ ಐತೆ ನಿಮ್ಗೆ. ನಾವು ದನಗಳಿಗೆ, ನಾನು ಚಿಕ್ಕ 13 ವರ್ಷ ಹುಡುಗಿನಾಗಲಿಂದಲೂ ನನಗೆ ದನಗಳು ಅಂದ್ರೆ ತಂದೆ ತಾಯಿ ಇದ್ದಂಗೆ, ದೇವ್ರಿದ್ದಂಗೆ. ನಾನು ಆವತ್ತಿನಿಂದಲೂ ಇವತ್ತಿನವರೆಗೂ ನಾವು ಬಿಟ್ಟೇಲಿ ಎಲ್ಲ ಬಿಟ್ಟಾವ. ನಮ್ಮೂರಾಗ 70-75 ಜೊತೆ ದನ ಬರವು. ನಾನು ಒಬ್ಬನ ಬಿಟ್ರೆ ನಮ್ಮೂರೊಳಗೆ ಒಬ್ರು ಕಟ್ಟಲ್ಲ. ನನ್ನ ತಮ್ಮ ನಾವು ಇಬ್ರು ಬಿಟ್ರೆ ಇನ್ಯಾರು ಒಂದು ದನ ಅಂತ ಕಟ್ಟಲ್ಲ. 1-2 ಜೊತೆ ಹಸುಗಳವ ಅಷ್ಟೇ, 110 ಮನೆ, 2 ಜೊತೆ ಹಸು, ನಮ್ಮವು ಓರಿ, ಅಷ್ಟು ಬಿಟ್ರೆ ಇನ್ಯಾರು ಕಟ್ಟೇ ಇಲ್ಲ. ಮತ್ತೆ 70-75 ಜೊತೆ ದನ ಬರವು ಇವು ಜಾತ್ರೆಗೆ. ಹೌದಾ? ಈಗ ಹಸುನು ಕಟ್ಬೋದಲ್ಲ ಅಣ್ಣ? ಹಸುಗಳು ಕಟ್ಬೋದು. ನಮ್ಮನೇಲಿ 1 ಜೊತೆ ನಾಟಿ ಹಸ ಹಾಲಿಗೆ ಅಂತ ಹಸುಗಳು, 1 ಜೊತೆ ಹಸುಗಳು ಅವೆ. ಅವು ಬಂದ್ರೆ ಹಾಲು ಒದ್ಕೊಂಡ ಕರುಗಳು ಮಾರ್ಕೊಂಡು ಹಸುಗಳು ಫಲ ಆದ್ಮೇಲೆ ತಿರ್ಗಿ ಕರ ಹಾಕಿದ್ಮೇಲೆ ನಾವು ಹಾಲಿಗೆ ಇಟ್ಕೊಂಡಿರ್ತೀವಿ. ಮಾರಲ್ಲ. ಹಂಗ್ ಮಾರ್ಬೇಕು ಅಂದ್ರೆ ಮಾರಿರು ತಿರ್ಗಿ ತಗೋಬರ್ತೀವಿ. ನಾಟಿ ಹಸ 1 ಜೊತೆ ಇದ್ದೇ ಇರ್ಬೇಕು ಮನೆಗೆ ಹಾಲಿಗೆ. ಬಂದವರು ಹೋದವ್ರು ಟೀ ಪಾಯಿಗೆ, ಮಜ್ಜಿಗೆ ಅದಕ್ಕೆ ಇಟ್ಕೊಂಡೇ ಇರ್ತೀವಿ.
ಒಂದು ನಾಟಿ ಹಸು ಕೆಲವರು ಮೇಯ್ಸೋದು ಬರೀ ವರಿ ಮೇಯಿಸ್ತಾರೆ ಒಂದು ಜೊತೆ ಹಸು ಬಿಟ್ಬಿಟ್ಟವ್ರೆ ಇಲ್ಲ, ಎಲ್ಲ ಸೀಮೆ ಹಸ ಮೇಯಿಸ್ಕೊಂಡವ್ರೆ. ಸೀಮೆ ಹೆಸರು ಬಿಡು ಅವು ಬಂದೇ ದನ ಎಲ್ಲ ಹೋಗಿದ್ದು. ಹಾಂ ಓ ಸೀಮೆ ಹಸ ಬಂದೆ ದನ ಎಲ್ಲ. ಏನು ನೂರಿಗೆ 100-200 ಸೀಮೆ ಹೆಸವೆ. ಹಾಂ ಇದು ನಾಟಿ ದನ ಅನ್ನೋದಿಲ್ಲ. ಹಾಂ ಹಳ್ಳಿ ಕಾರು ಎಲ್ಲಾನು ಕಮ್ಮಿ ಆಗ್ಬಿಡ್ತು. ಹಳ್ಳಿ ಕಾರು ಇಲ್ಲ. ಸರಿ ಅಣ್ಣ, ತುಂಬ ಚೆನ್ನಾಗಿ ಮಾತಾಡಿದ್ರಿ. ನಿಮ್ಮ ಮಾತಿಗೆ ಧನ್ಯವಾದಗಳು. ಆಯ್ತು ಸರ್, ನಿಮಗೂ ಧನ್ಯವಾದಗಳು. ಥ್ಯಾಂಕ್ಸ್ ಸರ್.